ರಾತ್ರಿ ಗೌಡ್ರ ಮನ್ಯಾಗ ಹಾಲ್ಟ್ ಚಂದ ಉಪಚಾರ ಆತ್ರಿ. ಬೆಳಗಾತ್ ಊರಿಗೆ ಹೋಗ್ಬೇಕು ನಾನು. ಚಾ ತಂದಿಟ್ರ ಮುಂದೆ ಟೀ ಕುಡದೆ. ನಮ್ಮ ಉತ್ತರ ಕರ್ನಾಟಕದ ಒಂದು ದುರಭ್ಯಾಸ ಏನಂದ್ರೆ ಟೀ ಕುಡಿದ್ಗಳಿಗೆ ನಮ್ಮ ಟೈಲೆಟ್ಗೆ ಹೋಗ್ಬೇಕ್ರಿ. ನೀವು ಟೀ ಕೊಡ್ಲಿಲ್ಲ ಅಂದ್ರೆ 3 ತಿಂಗಳಾದ್ರೂ ಬರಂಗಿಲ್ಲ ಅದು. ಟೀ ಕುಡಿದ್ಬಿಟ್ಟೆ ಬಂದ್ಬಿಟ್ಟು ಟೈಲೆಟ್. ಗೌಡ್ರ ಟೈಲೆಟ್ಗೆ ಹೋಗ್ಬೇಕಲ್ಲ, ಎಲ್ಲಿ ಐತೆ? ಅಯ್ಯೋ ಪ್ರಾಣೇಶ್ವರ, ಟೈಲೆಟ್ ಇಲ್ರಿ ನಮ್ಮ ಮನ್ಯಾಗ. ಗತಿ ಏನು? ಟೀ ಬೇರೆ ಕುಡ್ತೀನಿ. ಸರ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಮನ್ಯಾಗ ಟೈಲೆಟ್ ಇಲ್ಲ. ನಿಮ್ಮಂಗ ಮನ್ಯಾಗ ನಾವು ಟೈಲೆಟ್ ಕಟ್ಸಂಗಿಲ್ಲ. ಮತ್ ಗತಿರಿ ತೊಂಬಿಗೆ ಹಿಡ್ಕೊಂಡು ಊರಾಗ ಹೋಗ್ಬೇಕ್ರಿ. ಪಾಟ್ದಾಗ, ಹೊಲ್ದಾಗ, ಗದ್ಯಾಗ. ಓಪನ್ ಏರ್ ಟ್ರೀಟ್ಮೆಂಟಾ ಸರ್? ಹೋಗ್ತೀನಿ ಸರ್. ತಂಬಿಗೆ ಎಲ್ಲಿ ಐತ್ರಿ? ಇಲ್ಲ ಐತೆ. ತೋರ್ಸ್ ಬಿಂದಿಗಿದ್ದಂಗಿತ್ತು. ತಂಬಿಗೆ ಹಿಡಿಬೇಕಂತ ಹಿಂಗ್ ಹೊಂಟಿಲ್ರಿ. ಪ್ರಾಣೇಶ್ವರ ಮುಟ್ಟಬೇಡ್ರಿ ತಂಬಿಗೆ. ಯಾಕ? ನೀವು ನಮ್ಗೆ ಎಷ್ಟು? ನೀವು ತಂಬಿಗೆ ಹಿಡ್ಕೊಂಡು ಜನರ ಒಳಗೆ ಹೋಗುದಾ? ಊರು ಗೌಡ ನಾನು, ನನ್ನ ಮರ್ಯಾದೆ ಏನಾಗ್ಬೇಡ. ಅಲ್ರಿ ಟೈಲೆಟ್ ಇಲ್ಲ ಅಂತೀರಿ, ತಂಬಿಗೆ ಹಿಡ್ಕೊಂಡು ಹೋಗ್ಬೇಡ ಅಂತೀರಿ. ಗತಿ ಏನ್ ನಂದು? ತಪ್ಪು ತಿಳ್ಕೊಬೇಡ್ರಿ ಪ್ರಾಣೇಶ್ವರ. ತಂಬಿಗೆ ನಿಮ್ಮ ಕೈಯಾಗ ಹಿಡಿಸೋಂಗಿಲ್ಲ ನಾವು. ಅದಕ್ಕೊಬ್ಬ ಆಳದನ, ಅವನ ಹೆಸರು ತಂಬಿಗೆ ತಮ್ಮಣ್ಣ. ತಮ್ಮಣ್ಣ ಅಂತ ಹೋಗಿದ್ರು. ಅವ ಎಲ್ಲೈತ್ರಿ ತಂಬಿಗೆ ಅಂತಾನ ಬಂದವ. ಲೇ ತಂಬಿಗೆ ತಗೊಂಡು ಸಾಹೇಬ್ರ ಕರ್ಕೊಂಡೋಗೋ ಅಂದ. ಅವ ಮುಂದೆ ತಂಬಿಗೆ ಹಿಡ್ಕೊಂಡು ಹೊಂಟನ್ರಿ. ಹಿಂದೆ ಕೈ ಬೀಸಿಕೊಂತ ನಾ ಹೊಂಟೆ. ನಮ್ಮ ಉತ್ತರ ಕರ್ನಾಟಕದ ತಂಬಿಗೆ ಹಿಡಿಯಕ್ ಒಬ್ಬ ಆಳದನ. ಅವ ಮುಂದ ನಾನ್ ಹಿಂದಿಂದ ಏನು ಖುಷಿಯಿಂದ ಮಾತಾಡ್ಕೊಂತ ಹೊಂಟಿವ್ರಿ. 1 ಕಿಲೋಮೀಟರ್ ಹೋದ್ವಿ. ಕುಂದ್ರ ಜಾಗನ ಬರವಲ್ತು. ಎಷ್ಟು ದೂರ ಬಂದ್ಬಿಟ್ಟಿವಿ ನಾವು. ಹಳ್ಳಿಯಾಗ ಎಷ್ಟು ದೂರ ಇರಂಗಿಲ್ಲ ಇದು. ಇದೇನು ಪಜೀತಿ ಬಂತಪ್ಪ ಅಂತ ಮೆಲ್ಲಕ ಅವ್ನು ಮಾತಾಡ್ಸಕೈತಿದೆ. ಮರಿಬೇಕಲ್ಲ ಹೊಟ್ಟೆ ಸಂಕಟ. ನಿನ್ನ ಹೆಸರೇನಪ್ಪ? ತಮ್ಮಣ್ಣರೇ. ಎಷ್ಟು ವರ್ಷದಿಂದ ಗೌಡ್ರ ಮನೆಗ? 20 ವರ್ಷದಿಂದ ಅದೇನಿ. ಮಾತಾಡಿ ಅಂತ ಮತ್ತೊಂದು ಕಿಲೋಮೀಟರ್ ಆತ್ರಿ. 2 ಕಿಲೋಮೀಟರ್ ಬಂದಿವಿ. ಕುಂದ್ರ ಜಾಗ ಬರವಲ್ತು. ಏನೋ ದೂರ ಇದ್ದಿತ್ತು ಬಿಡು, ಹೈಜೆನಿಕ್ ಪಾಯಿಂಟ್ ಆಫ್ ವ್ಯೂ. ಹಳ್ಳಿಯಾಗ ದೂರ ಮಾಡಿರ್ತಾರ ಅಂತೇಳಿ ಮತ್ತೆ ಸಹಿಸಿಕೊಂಡನ್ರಿ. 3 ಕಿಲೋಮೀಟರ್ ಹೋಗ್ಬಿಟ್ಟಿವಿ. ತಿರುಗಿ ನೋಡ್ತೀನಿ, ಹಳ್ಳಿನ ಕಾಣವಲ್ತು. ಅಷ್ಟು ದೂರ ಬಂದ್ಬಿಟ್ಟಿವಿ. ತಲಿ ಕೆಟ್ಟಲೆ ನಿಮ್ಮನ್ ತಮ್ಮೆ ಎಲ್ಲಿ ಕುಂದಿರ್ಬೇಕಲ್ಲೇ ನಾನು ಅಂದೆ. ಅದಕ್ಕೆ ಅವ ಏನ್ಬೇಕ್ರಿ? ನನಗೇನು ಗೊತ್ತ್ರಿ ಸರ್? ಮಗನೇ ತಂಬಿಗೆ ಹಿಡ್ಕೊಂಡ್ ಬಂದವ್ ನೀನು ಎಲ್ಲಿ ಕುಂದ್ರ ನನ್ನ ಕೇಳ್ತೀರಿ? ಹೌದು ಸರ್, ನೀವ್ ಎಲ್ಲಿ ಕುಂದಿರ್ತೀರ ತಂಬಿಗೆ ಹಿಡ್ತೀನಿ ಸರ್. ಅವ ಎಲ್ಲಿ ತಂಬಿಗೆ ಹಿಡ್ತಾನ ಅಲ್ಲಿ ಕುಂದಿರ್ಬೇಕಂತ ನಾನು ಎಲ್ಲಿ ಕುಂದಿರ್ಬೇಕು ಅಲ್ಲಿ ತಂಬಿಗೆ ಹಿಡ್ತೀನಿ ಅಂತ ಅವ. ನಾ ಏನಾರ ಬಾಯಿ ತೆಗದ ಅವನು ಕೇಳಿದ್ದಿಲ್ಲ ಅಂದ್ರ ಗುಲ್ಬರ್ಗ ಮಠ ಹೋಗ್ಬಿಡ್ತಿದ್ವಿ. ಕೇಳಿ ಉಳ್ಕೊಂಡೆ ಸ್ನೇಹಿತರೆ.